ವಿಶೇಷವಾಗಿ ತೀರ್ಥಕ್ಷೇತ್ರಗಳಿಗೆ ಹೋದಂಥವರು ಅಥವಾ ಆ ತೀರ್ಥಕ್ಷೇತ್ರದಲ್ಲಿ ತೀರ್ಥ ಸ್ನಾನವನ್ನು ಮಾಡತಕ್ಕಂಥವರು ಸಂಕಲ್ಪಪೂರ್ವಕವಾಗಿ ಅಂದರೆ ಸಂಕಲ್ಪವನ್ನು ಮಾಡಿ ಮಮ ಇಹ ಜನ್ಮನಿ ಜನ್ಮ ಜನ್ಮಾಂತರೇಶು ಸಕಲವಿಧ ದೋಷ ಪರಿಹಾರಕ್ಕೋಸ್ಕರ ತೀರ್ಥಸ್ನಾನವನ್ನು ಮಾಡ್ತಾ ಇದ್ದೀನಿ ಅನ್ನತಕ್ಕ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಹಾವಿಷ್ಣು ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೀನಿ ಅನ್ನತಕ್ಕಂತಹ ಸಂಕಲ್ಪವನ್ನು ಮಾಡಿ ತೀರ್ಥಸ್ನಾನವನ್ನು ನದಿ ಸ್ನಾನವನ್ನು ಸಮುದ್ರ ಸ್ನಾನವನ್ನು ಗಂಗಾ ಸ್ನಾನವನ್ನು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ. ಇದು ಆಯಾ ಕ್ಷೇತ್ರದಲ್ಲಿ ಮಾಡತಕ್ಕಂತಹ ಸಂಕಲ್ಪ ಕಾರ್ತೀಕ ಮಾಸದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಅಂದರೆ ಸಂಕಲ್ಪ ಸಹಿತವಾಗಿ ಮಾಡತಕ್ಕಂಥದ್ದು ಏನಿದೆ ಅದು ವಿಶೇಷವಾಗಿ ಫಲವನ್ನು ಕೊಡುತ್ತೆ. ಸಂಕಲ್ಪ ಮಾಡದೇ ಮಾಡಿದರೆ ಅದು ನಿಷ್ಕಾಮವಾದಂತಹ ಒಂದು ದೇವತಾ ಕಾರ್ಯ ಆಗಿರುವುದರಿಂದ ಅದು ಕೂಡ ಮಾನಸೇನ ಸಂಕಲ್ಪಂ ಅಂತೇಳಿ ಹೇಳ್ತಾರೆ. ಮನಸ್ಸಿನಲ್ಲಿಯೇ ದೇವರ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ತೀರ್ಥಸ್ನಾನವನ್ನು ಮಾಡಬಹುದು.